ನಮ್ಮ ಸಮಾಜ ಹಿರಿಯರು ಹಾಗೂ ಎಲ್ಲ ಯುವಕರು ಸೇರಿ ನಿನ್ನೆಯಿಂದ ಒಂದು ತಿಂಗಳಿಂದ ಎಲ್ಲ ಜಯಂತಿ ತಯಾರಿಯನ್ನು ಎಲ್ಲ ಯುವಕರು ಸೇರಿ ಹಿರಿಯರು ಸೇರಿ ಎಲ್ಲರೂ ಒಗ್ಗಟ್ಟಿನಿಂದ ನಿನ್ನೆ 4ನೇ ತಾರೀಕಿನ ಬಹಿರಂಗ ಸಭೆ ಇತ್ತು. ಏನೇನು ಸಾಧಕ ಬಾಧಕ ಏನು ಬೇಕಾಗಿತ್ತು ಎಲ್ಲ ಯುವಕರು ಹಿರಿಯರು ಸೇರಿ ಎಲ್ಲ ಯಶಸ್ವಿ ಮಾಡಿದ್ವಿ. ನಿನ್ನೆ ಪ್ರೋಗ್ರಾಮ ಇವತ್ತು ಬಾಬೂಜಿಯವರ ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಮೂರ್ತಿ ಹತ್ರ ಎಲ್ಲ ಅಲಂಕಾರ ಏನೇ ಹೆಚ್ಚ ಅದು ಕಮ್ಮಿ ಎಲ್ಲ ಜಿಲ್ಲಾ ಆಡಳಿತ ವತಿಯಿಂದ ಅದ್ದೂರಿಯಾಗಿ ಇವತ್ತಿನ ದಿನ ಬೆಳಗ್ಗೆಯಿಂದ ಸತತವಾಗಿ ಎಲ್ಲ ಜನರು ಬರ್ತಾ ಇದ್ದಾರೆ, ಎಲ್ಲ ಮಾಲಾರ್ಪಣೆ ಮಾಡುತ್ತಿದ್ದಾರೆ. ಎಲ್ಲರೂ ಎಲ್ಲ ಅಧಿಕಾರಿಗಳು ಬಂತು, ಎಲ್ಲ ಕಾರ್ಮಿಕರು ಬಂದರು, ಎಲ್ಲ ಯುವಕರು ಬಂದರು, ನೌಕರಸ್ಥರು ಬಂದರು, ಅರೆ ನೌಕರು ಬಂದರು. ಎಲ್ಲರಿಗೆ ಇಲ್ಲಿ ಬಂದು ಬಾಬೂಜಿಯವರಿಗೆ ಸ್ವಾಗತ ಕೋರಿರೋದಕ್ಕೆ ಎಲ್ಲರಿಗೆ ನಮಸ್ಕರಿಸ್ತಾ ಈ ಜಯಂತಿಯನ್ನು ಭಾಳ ಡಾಕ್ಟರ್ ಬಾಬು ಜಗಜೀವನ್ ಅವರು ಒಂದು ಚರಿತ್ರೆಯನ್ನು ಓದಬೇಕಾದ್ರೆ ಒಂದು ಬುಕ್ನು ಬಿಡುಗಡೆ ಇವತ್ತು ಮಾಡಿದರು. ಆ ಬುಕ್ ಎಲ್ಲರಿಗೆ ನಾಳೆ ದಿನ ಎಲ್ಲರಿಗೆ ತಲುಪ್ತದೆ. ದಯಮಾಡಿ ಈಗ ಸಾಯಂಕಾಲ 6 ಗಂಟೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಈ ನಮ್ಮ ಸ್ಟ್ಯಾಚ್ಯೂವರೆಗೆ ಭವ್ಯ ಮೆರವಣಿಗೆ ಇರ್ತದೆ. ಎಲ್ಲ ಭವ್ಯ ಮೆರವಣಿಗೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಆ ಮೆರವಣಿಗೆಯನ್ನು ಸಕ್ಸಸ್ ಮಾಡ್ಬೇಕಂತೇಳಿ ಗುಲ್ಬರ್ಗದ ಮಾದಿಗ ಕುಲ ಬಾಂಧವರಿಗೆ ಹಾಗೂ ಎಲ್ಲ ಯುವಕರಿಗೆ ಹಾಗೂ ನೌಕರರು ಹರಿ ನೌಕರು ಎಲ್ಲರಿಗೆ ನನ್ನ ಕೈ ಮುಗಿದು ಕೇಳ್ಕೊತೀನಿ. ಎಲ್ಲರೂ ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೇಕು, ಈ ಸಕ್ಸಸ್ ಮಾಡ್ಬೇಕಂತ ಬೇಡ್ಕೊಳ್ತೇನೆ. ಸರ್ ನಿನ್ನೆ ಸಿದ್ಧತೆ ಮಾಡಿದ್ರೆ ಕರೆಂಟ್ ಇಲ್ಲ, ಹಾಫ್ ಅವರ್ ಪ್ರೋಗ್ರಾಮ್ ಸಹ ಅದು ಕರೆಕ್ಟ್ ಇದೆ. ಕರೆಂಟ್ ಅಂತೂ ನಮ್ಮ ಕೈಯಲ್ಲಿಲ್ಲ. ಅದು ಜನರೇಟರ್ ಆಲ್ರೆಡಿ ಜನರೇಟರ್ ಇಟ್ಟಿನಿ, ಅದು ಜನರೇಟರ್ನು ಕೈ ಕೊಟ್ಟುಬಿಟ್ಟಿತ್ತು. ದಯಮಾಡಿ ತಪ್ಪು ಭಾವನೆ ಭಾವಿಸ್ಬಾರ್ದು. ಇದೇನ ಜಿಲ್ಲಾಡಳಿತದವ್ರು ಮಾಡಬೇಕಾಗಿತ್ತು, ಕೆಲಸ ಮಾಡಲಿಲ್ಲ. ಈಗ ನಮ್ಮ ಅಧ್ಯಕ್ಷರು ನಾವು ಕೂಡಿ ಏನೇ ಆಗಲಿ ಸರಿಪಡ್ಕೊಂಡು ಹೋಗೋಣ, ಮುಂದಿನ ಸಲ ಈ ರೀತಿ ಆಗದಂಗೆ ನೋಡ್ಕೋಣ ಅಂತೇಳಿ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಇಂದು ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳು ಕೂಡಿ ಹಾಗೂ ನ್ಯಾಯವಾದಿಗಳಾದ ಚಂದ್ರಶೇಖರ್ ಪಾಟೀಲ್ ಅವರು ಮತ್ತು ಜಗತ್ ಸಿಂಗ್ ಅವರು ಹಾಗೂ ಅವರು ಶೇಖರ್ ಬ್ರದರು ಮೆಹಬೂಬ್ ಪಾಷಾ ಮತ್ತು ಚಂದ್ರ ಜಿತ್ರಿ ಮತ್ತು ಅನೇಕ ಗಣ್ಯಮಾನ್ಯರು ಮತ್ತು ಸಂಘಿನ ಸದಸ್ಯರು ಎಲ್ಲರೂ ಕೂಡಿ ಇವತ್ತು ಬಾಬು ಜಗಜೀವನ್ ರಾವ್ ಅವರ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡುವ ಮೂಲಕ ಇವತ್ತು ಭಾರತ ದೇಶದ ಉಪ ಪ್ರಧಾನಿ ಮಂತ್ರಿಗಳಾದಂಥ ಹಸಿರು ಕ್ರಾಂತಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 119ನೇ ದಿವಸದ ಅಂಗವಾಗಿ ಈ ನಾಡಿನ ಜನತೆಗೂ ಮತ್ತು ಇದು ಸಂಘ ಸಮಿತಿಯ ಅಧ್ಯಕ್ಷರಿಗೂ ಈ ಕೋರ್ ಕಮಿಟಿ ಸದಸ್ಯರಿಗೂ ಮತ್ತು ನಮ್ಮ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಈ ಜಯಂತಿ ಉತ್ಸವದ ಅಂಗಾಗಿ ಹಾರ್ದಿಕ ಶುಭಾಶಯಗಳನ್ನು ಬಯಸುತ್ತೇನೆ. ಮತ್ತು ಭಾರತ ದೇಶದಲ್ಲಿ ಸರ್ವಧರ್ಮದ ನಾಯಕರು ಆಗಿದ್ದಾರೆ ಅಂದರೆ ಇದು ನಮ್ಮ ಬಾಬು ಜಗಜೀವನ್ ರಾವ್ ಅವರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೂರ ಹೆಸರನ್ನು ಅವರು ಜಗತ್ತದಲ್ಲೇ ಭಾಳಷ್ಟು ಹೆಸರುವಾಸಿ ಆದಂಥ ಎಲ್ಲ ಸರ್ವಧರ್ಮದ ಸೇವೆಯಲ್ಲಿ ಅವರ ಜೀವನೇ ಮುಡುಪಟ್ಟು ಭಾಳಷ್ಟು ಅಭಿವೃದ್ಧಿ ಮಾಡೋದಾಗ ಅವರು ಎರಡನೇ ಮಾತಿಲ್ಲ. ಎಷ್ಟು ಹೇಳಿದ್ರು ವರ್ಣನೆ ಕಡಿಮೆ. ಅವರು ಹಾಕ್ಕೊಟ್ಟಂಥ ಮಾರ್ಗದರ್ಶನ ಮೇಲೆ ಇವತ್ತು ಬೆಳೆಯಂಥ ಯುವ ಪೀಳಿಗೆಗಳಾಗಲಿ ಯಾರೇ ಮಹಾನಾಯಕರಾಗಲಿ ಒಂದು ಸಮಾಜ ಸೇವೆಯಲ್ಲಿ ಅವ್ರು ಕೊಟ್ಟಂಥ ಮಾರ್ಗದರ್ಶನ ಮೇಲೆ ಹೋಗಿ ಅಭಿವೃದ್ಧಿ ಪಡಿಸ್ಕೋಬೇಕು ಮತ್ತು ಎಲ್ಲರಿಗೂ ಒಂದು ಅವರ ನಿಯಮಾವಳಿಗಳು ಹೇಳಿ ಮತ್ತು ಮುಂದುವರಿಸ್ಕೋಬೇಕು. ಮತ್ತು ಇವತ್ತಿಂದ ಏನಿದೆ ಜಯಂತಿ ಉತ್ಸವ ಏನಿದೆ ಇವತ್ತಿಂದು 119ನೇದು ಕೋರ್ ಕಮಿಟಿ ಸದಸ್ಯರಿಗೂ ಮತ್ತು ಜಯಂತಿ ಅಧ್ಯಕ್ಷರಿಗೂ ಎಲ್ಲ ಪದಾಧಿಕಾರಿಗಳಿಗೂ ಇವತ್ತಿಂದು 119ನೇ ಜಯಂತಿಯನ್ನು ಭಾಳ ವಿಜೃಂಭಣೆಯಲ್ಲಿ ಒಂದು ಭಾಳ ಒಳ್ಳೆಯ ರೀತಿಯಾಗಿ ಅದ್ಭುತವಾಗಿ ಅವರು ಯಶಸ್ವಿ ಮಾಡಿದಕ್ಕೆ ಇವತ್ತು ಜಯಂತಿ ಯಶಸ್ವಿ ಮಾಡಿದಕ್ಕೆ ನಮ್ಮ ಸಂಘಿನ ವತಿಯಿಂದ ನಮ್ಮ ಸಂಘಿನ ಬಳಗ ಇಲ್ಲಿ ಬಂದಂಥ ಎಲ್ಲ ಸದಸ್ಯರಿಂದ ತುಂಬ ಹೃದಯದ ಅಭಿನಂದನೆಯನ್ನು ಅವರಿಗೆ ಸಲ್ಲಿಸ್ತೀನಿ. ಮತ್ತು ಮಾದಿಗ ಸಮಾಜದಲ್ಲಿ
ಈ ಏನು ಈ ಕಡೆ 3-4 ವರ್ಷ ಆಯ್ತು ನಾವು ಜಯಂತಿ ಮಾಡ್ತಾ ಇದ್ದೀರಿ ಕೋರ್ ಕಮಿಟಿದವರು. ಮತ್ತು ಜಯಂತಿ ಏನು ಆಚರಣೆಯದು ಏನು ಅಧ್ಯಕ್ಷ ಮಾಡ್ತೀರಿ ಪದಾಧಿಕಾರಿಗಳು ಭಾಳ ಒಳ್ಳೆ ರೀತಿ ಆಯ್ಕೆ ಮಾಡಿ 4 ಜನರಲ್ಲಿ ಸಮಾಜ ಹೆಸರಾಗಬೇಕು, 4 ಜನರಿಗೆ ಮೆಚ್ಚಬೇಕು. ಹಿರಿಯ ನಾಯಕರು ಮಾಡದಂಥ ಸೇವೆ ಅಂತ ನೀವು ಗುರುತಿಸಿ ಮಾಡಿದಕ್ಕೆ ನಿಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಬಯಸುತ್ತೀನಿ. ಇದೇ ಥರ ಏನು ಅದ್ಭುತವಾಗಿ ವರ್ಷ ಬೆಳೀತಾ ಇದೆ ಮಾದಿಗ ಸಮಾಜದ ಜಯಂತಿಯನ್ನು ಮತ್ತು ಅದ್ಭುತವಾಗಿ ಮಾಡ್ತಾ ಇದ್ದೀರಿ. ಅದಕ್ಕೆ ನಾವು ಭಾಳ ಸಂತೋಷ ವ್ಯಕ್ತಪಡಿಸ್ತೀನಿ. ತಮ್ಮೆಲ್ಲರಿಗೂ ತಾವು ಕಮಿಟಿ ಸದಸ್ಯರು ನಮ್ಮ ಯುವಕರಿಗೆ ಮಾದಿಗ ಸಮಾಜ ಯುವಕರಿಗೆ ಒಳ್ಳೆಯವರು ಆ್ಯಕ್ಟಿವ್ ಯಾರ್ಯಾರ ನೋಡಿ ಜಯಂತಿ ಅಧ್ಯಕ್ಷ ಮಾಡಿ ತಾವು ಅಭಿವೃದ್ಧಿ ಮಾಡ್ತಾ ಇದ್ದೀರಿ ವರ್ಷಿಗೆ. ಹಿಂಗೆ ನಮ್ಮ ಸಮಾಜದಲ್ಲಿ 10 ವರ್ಷದಿಂದ ಏನೂ ಇದ್ದಿದ್ದಿಲ್ಲ. ಬಾಬಾ ಜಗಜೀವನರಾಮ್ ಜಯಂತಿ, ಬಾಬಾ ಸಾಹೇಬ್ ಜಯಂತಿ ಮಾಡ್ತಿದಾರ ಒಂದು ಒಳ್ಳೆ ರೀತಿ. ಈಗ ತಾವು ಅವ್ರ ಲೆವೆಲ್ನಲ್ಲಿ ಒಂದು ಸಿಸ್ಟಮಿಗೆ ಇಟ್ಟು ಜಯಂತಿ ಮಾಡ್ತೀರಂದ್ರೆ ನಮಗೂ ಭಾಳ ಹರ್ಷ ವ್ಯಕ್ತ ಆಗ್ತದೆ. ಇವತ್ತು ನಾವು ಸಂಘಟ ಬಂದಿದ ಎಲ್ಲ ಬಂಧು ಬಳಗಗಳು ಬಾಬಾ ಜಗಜೀವನರಾಮ್ ಜಯಂತಿ ಒಂದು ಒಳ್ಳೆ ರೀತಿ ಆಚರಣೆ ಮಾಡಿದ್ದಾರೆ ನೋಡ್ರಿ ಎಲ್ಲ ನಿಮ್ಮ ಸಮಾಜದ ಅಂತ ಹೇಳ್ತಾರೆ. ನನಗೂ ಭಾಳಷ್ಟು ಹರ್ಷ ವ್ಯಕ್ತ ಆಗಿದೆ. ಮತ್ತು ಇದೇ ಥರ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಕೇಳ್ತೀನಿ ಎಲ್ಲ ಕೋರ್ ಕಮಿಟಿ ಸದಸ್ಯರಿಗೂ ಮತ್ತು ಜಯಂತಿ ಉತ್ಸವ ಪದಾಧಿಕಾರಿಗಳಿಗೂ. ಮತ್ತು ನಾನು ಇದೇ ಥರ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಕೇಸಿ ವಿನಂತಿಸ್ತೇನೆ. ಧನ್ಯವಾದಗಳು. ಜಗನ್ನಾಥ ಎಸ್ ಸೂರ್ಯವಂಶಿ. ಇಂದು ಕಲಬುರಗಿ ಮಾಧ್ಯಮದ ಮೂಲಕ ಕಲಬುರಗಿ ಜನರಿಗೆ ನಾನು 119ನೇ ಬಾಪು ಜಗಜೀವನರಾಮ್ ಜಯಂತಿಯನ್ನು ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇಂದು ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಜಗನ್ನಾಥ್ ಸೂರ್ಯವಂಶಿ ನೇತೃತ್ವದಲ್ಲಿ ಮತ್ತು ಸೌತ್ ನಾರ್ತ್ ಅಧ್ಯಕ್ಷರಾದ ಜಗತ್ ಸಿಂಗ್ ಮತ್ತು ಮೆಹಬೂಬ್ ಶಾ ದರ್ವೇಶ್ ಮತ್ತು ಇತರ ಪದಾಧಿಕಾರಿಗಳೊಂದಿಗೆ ಇವತ್ತು ಮಾಲಾರ್ಪಣೆ ಮಾಡಿ ಬಾಪು ಜಗಜೀವನರಾಮ್ ಅವರ ಜಯಂತಿಯನ್ನು ಪೂರ್ಣಗೊಳಿಸಬೇಕಂತ ಈ ರೀತಿ ಎಲ್ಲ ಇವತ್ತು ಮಾಡಿದ್ದು. ಬಾಪು ಜಗಜೀವನರಾಮ್ 1908ರಲ್ಲಿ ಬಿಹಾರ ರಾಜ್ಯದಲ್ಲಿ ಜನಿಸಿ ಅವರು ಬಾಲ್ಯದಿಂದಲೇ ಸಮಾಜದ ಸಮಾನತೆಗಾಗಿ ಹೋರಾಡಿ ನ್ಯಾಯಕ್ಕಾಗಿ ಹೋರಾಡಿ ಸಮಾನತೆಗಾಗಿ ಹೋರಾಡಿ ಸಮಾಜಕ್ಕೆ ಒಳ್ಳೆ ರೀತಿ ಬೆಳೆಸ್ಬೇಕಂತ ಅವರು ಇಚ್ಛೆ ಇತ್ತು. ಆ ರೀತಿ ಅವರು ನ್ಯಾಯಕ್ಕಾಗಿ ಹೋರಾಡಿದ ಒಬ್ಬ ಮಹಾನ್ ವ್ಯಕ್ತಿ ಎಂದು ನಾವು ಇವತ್ತು ಸ್ಮರಿಸಿ ಅವರು ಕೊಟ್ಟಿರುವ ಆದರ್ಶಗಳ ಮ್ಯಾಗ ನಾವು ನಡಿಕೊಳ್ಳೋಣ. ಅವರು ಕೊಟ್ಟಿರುವ ಆದರ್ಶಗಳು ಅಳವಡಿಸಿಕೊಳ್ಳು ಇವತ್ತು ನಾವು ಭಾಗಿಯಾಗೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರತಿ ವರ್ಷದಂತೆ ನಾವು ಈ ಮಾಡ್ತಿರುವ ಜಯಂತಿಯ ಮೂಲಕ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಮಾದಿಗ ಸಮಾಜ ಮತ್ತು ಶೋಷಿತ ಸಮಾಜಕ್ಕೆ ಪ್ರತಿ ವರ್ಷ ಒಂದು ಹೆಚ್ಚಿಗೆ ಅನುದಾನ ಬಜೆಟ್ ಅಲ್ಲಿ ನೀವು ಕೊಡಬೇಕು ಮತ್ತು ಅವರಿಗೆ ಬೆಳವಣಿಗೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಅವರಿಗೆ ನಾನು ಕೇಳಿಕೊಳ್ಳುತ್ತೇನೆ. ಮತ್ತು ಅವರ ಆದರ್ಶಗಳು ನಾವು ಬೆಳೆದುಕೊಳ್ಳೋಣ. ಅವರು ಭಾರತ ಸ್ವಾತಂತ್ರ್ಯದಲ್ಲಿ ಹೋರಾಡಿ ಸಕ್ರಿಯವಾಗಿ ಹೋರಾಡಿದ ಮಹಾತ್ಮ ಗಾಂಧಿ ಅವರೊಂದಿಗೆ ಹೋರಾಡಿದ ಎಲ್ಲರಿಗೆ ಈ ಮಾಹಿತಿ ಇರುವಂತೆ ಇರಬೇಕು. ಮತ್ತು ಅವರು ಎಲ್ಲ ಸಬ್ಜೆಕ್ಟ್ದಲ್ಲಿ ಸ್ಕೂಲದಲ್ಲಿ ಏನು ಸಬ್ಜೆಕ್ಟ್ ನಡೀತಾ ಇದೆ ಹೆಚ್ಚಿಗಾಗಿ ಅವರು 2 ಸಬ್ಜೆಕ್ಟ್ನಲ್ಲೂ 10ನೇ ಮತ್ತು 9ನೇ 8ನೇದಲ್ಲಿ ಸಬ್ಜೆಕ್ಟ್ನನ್ನು ಅಳವಡಿಸಿಕೊಳ್ಳಬೇಕಂತ ಸರ್ಕಾರಿಗೆ ಇದರಿಂದ ಮನವಿ ಮಾಡುತ್ತೇನೆ. ನಮ್ಮ ಹೆಸರು ಶೇಖರ್ ಸಿಂಗ್ ಗುಲ್ಬರ್ಗಾ. ಧನ್ಯವಾದಗಳನ್ನು ಹೇಳಿ ನಾನು ಈ 2 ಗುಲ್ಬರ್ಗಾದಲ್ಲಿ 119ನೇ ಬಾಬು ಜಗಜೀವನ ಹಸಿರು ಕ್ರಾಂತಿಯ ಅವರ ಜನ್ಮದಿನದಂದು ನಮ್ಮ ಗುಲ್ಬರ್ಗದಲ್ಲಿ ಪ್ರತಿ ವರ್ಷ ಈ ವರ್ಷವು ಬಹಳ ಅದ್ದೂರಿಯಿಂದ ಆಚರಿಸ್ತಿದ್ದೀವಿ. ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಯಾವ ತತ್ವದ ಮೇಲೆ ನಮ್ಮ ಜನರೆಲ್ಲ ದಲಿತರು ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಅದ್ದೂರಿಯಾಗಿ ಬರುತ್ತೆ. ಈ ಜನ್ಮದಿನದ ಎಲ್ಲರಿಗೂ ಶುಭಾಶಯ ಕೊಡುತ್ತಾ ಜೈ ಹಿಂದ್. ಅಶೋಕ್ ವೀರ್ನಾಗ್ ಜಿಲ್ಲಾಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಲಬುರಗಿ ನಗರದಲ್ಲಿ ಏನು ಬಹಳ ವಿಜೃಂಭಣೆಯಿಂದ ಏನು ಕಾರ್ಯಕ್ರಮಗಳನ್ನು ನಡೀತವೆ. ಒಂದು ಜಗಜ್ಯೋತಿ ಅಣ್ಣ ಬಸವಣ್ಣನವರ ಜಯಂತಿ ಕೂಡ ಬಹಳ ವಿಜೃಂಭಣೆ ನಡೀತಕ್ಕಂಥದ್ದು. ಅದೇ ರೀತಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಮತ್ತು ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಜಯಂತಿ, ಈ 3 ಜಯಂತಿಗಳ ಬಹಳ ಅದ್ದೂರಿಯಾಗಿ ಜಯಂತಿಯನ್ನ ಕಲಬುರಗಿ ನಗರದಲ್ಲಿ ಪ್ರತಿ ವರ್ಷ ಕೂಡ ಹಮ್ಮಿಕೊಂಡು ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಕೂಡ ನಾಡಿನ ಜನತೆಗೆ ಮತ್ತೊಮ್ಮೆ ದೇಶದ ಮಾಜಿ ಉಪ ಪ್ರಧಾನಿ ಮಂತ್ರಿಗಳಾಗಿ ಕೆಲಸವನ್ನ ಮಾಡಿ ಹಸಿರು ಕ್ರಾಂತಿ ಅಂತಕ್ಕಂಥ ಹೆಸರನ್ನ ಪಡೆದಿರ್ತಕ್ಕಂಥ ಧೀಮಂತ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರ್ತೇನೆ.
ಹಸಿರ ಕ್ರಾಂತಿ ಬಾಬು ಜಗಜೀವನರಾಮ್ ಅವರ 119ನೆಯ ಜಯಂತಿಯ ಪ್ರಯತ್ನವಾಗಿ ಕಲಬುರಗಿ ನಗರದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭ. ಭಾರತದ ದೇಶದ ಉಪಮಂತ್ರಿಗಳಾದಂಥ ಬಾಬು ಜಗಜೀವನರಾಮ್ ಅವರು ಚಮಾರ್ ಜಾತಿಯಲ್ಲಿ ಜನಿಸಿ ಇವತ್ತಿನ ಈ ದೇಶದ ಹರಿಕಾರವನ್ನು ತಂದುಕೊಟ್ಟಂಥ ಬಾಬು ಜಗಜೀವನರಾಮ್ ಅವರ ಜಯಂತಿಯ ಪ್ರತಿಯೊಂದು ನಾಗರಿಕರ ಕಲಬುರಗಿ ಜನತೆಗೆ ಅವರ ಜಯಂತಿಯ ಶುಭಾಶಯಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಈ ದೇಶದ ಕಣ್ಣುಗಳಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನರಾಮ್ ಅವರು ಈ ದೇಶದಲ್ಲಿ ಏನಾದರೂ ಸಾಧನೆಗಳನ್ನು ದಲಿತರ ಮುಖಂಡರಾಗಿ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ ನಂತರ ಬಾಬು ಜಗಜೀವನರಾಮ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ದಿವಸ ಆ ಒಂದು ಸಣ್ಣ ಚಮಾರ್ ಜಾತಿಯಲ್ಲಿ ಜನಿಸಿ ಇಂಥ ಒಂದು ಕಾರ್ಯಗಳನ್ನ ದೇಶಾದ್ಯಂತ ನೆನೆಸುವಂತ ಕೆಲಸಗಳನ್ನು ಮಾಡ್ತಕ್ಕಂಥ ಬಾಬು ಜಗಜೀವನರಾಮ್ ಅವರ ಜಯಂತಿಯ ಪ್ರಯತ್ನ ಇವತ್ತಿನ ದಿವಸ ನಾ ಕಲಬುರಗಿ ನಗರದಿಂದ ಭೀಮಾರ್ಮಿಯ ಭಾರತ್ ಏಕತಾ ಮಿಷನ್ನ ಅಧ್ಯಕ್ಷರಾದಂಥ SS ತಾವಡೆ ಅವರು ಮಾತಾಡಿ ನಾನು ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸಿದೆ. ಜೈ ಭೀಮ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಬಾಬು ಜಗಜೀವನರಾಮ್ ಅವರ 119ನೇ ಜಯಂತಿ ಉತ್ಸವ ಇಡೀ ದೇಶದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡೋಂಥ ವ್ಯಕ್ತಿ, ಮಹಾನ್ ವ್ಯಕ್ತಿ. ರಾಜಕೀಯ ಆಗಲಿ ಮತ್ತು ರೈತರ ಪರ ಹೋರಾಟ ಆಗಲಿ, ಸಮಾಜ ಪರ ಹೋರಾಟ ಆಗಲಿ, ಇವತ್ತು ಅವ್ರು ಮಾಡೋದು ಎಷ್ಟು ಕೆಲಸಗಳು ಅವರು ಮಾಡಿದ್ದಾರೆ. ಈ ದೇಶದ ಪ್ರೈಮ್ ಮಿನಿಸ್ಟರ್ನು ಆಗಿದ್ರು. ಅವ್ರ ಪ್ರೈಮ್ ಮಿನಿಸ್ಟರ್ನು ಆಗ್ತಿದ್ರು. ಎಲ್ಲೋ ಕುತಂತ್ರ, ಬಹಳಷ್ಟು ದೊಡ್ಡ ಕುತಂತ್ರಗಳಿದೆ. ಯಾಕಂದ್ರೆ ಅವರು ಒಂದು ಪ್ರೈಮ್ ಮಿನಿಸ್ಟರ್ ಆಗಂತ ಶಕ್ತಿ ಅವ್ರ ಹತ್ರ ಇತ್ತು. ಬಹಳಷ್ಟು ಅವ್ರ ಬಗ್ಗೆ ಇತಿಹಾಸ ನಾವು ಹೇಳಷ್ಟು ದೊಡ್ಡವರಲ್ಲ. ಯಾಕಂದ್ರೆ ಇಂಥ ಮಹಾನ್ ವ್ಯಕ್ತಿಗಳು ಈ ಭಾರತ ದೇಶದಲ್ಲಿ ಒಂದು ಇತಿಹಾಸ ಮಾಡಿದಾರಂತ ಇವತ್ತು ರಾಜಕಾರಣಿಗಳು ರಾಜಕೀಯ ಮಾಡ್ತಾ ಇದ್ದಾರೆ. ಇವತ್ತೊಂದು ಯಾವ್ದು ಹೋರಾಟ ಮಾಡ್ಬೇಕಂದ್ರೆ ಇವತ್ತು ಅವ್ರದ್ದು ಫೋಟೋ ಪ್ರತಿ ಗೌರ್ಮೆಂಟ್ ಆಫೀಸ್ ಆಗಲಿ, ಪ್ರತಿ ಸಂಘಟನೆದವರಾಗ್ಲಿ ಇವತ್ತು ಅವ್ರಿಗೆ ನೆನೆಸಿ ಮುಂದೆ ಹೆಜ್ಜಿಡಂತ ಕೆಲಸ ಇವತ್ತು ಅವರು ಒಂದು ಇತಿಹಾಸ ಮಾಡಿದ್ದಾರೆ ಬಾಬು ಜಗಜೀವನರಾಮ್ ಸಾಹೇಬ್ರು. ಇವತ್ತು ಆ ಕಮ್ಯುನಿಟಿ, ಆ ಸಮಾಜಿಗೆ ಇವತ್ತೊಂದು ಬೆಲೆ, ಒಂದು ಶಕ್ತಿ ಬರ್ಬೇಕಂದ್ರೆ ಇವತ್ತು ಅವ್ರದ್ದು ಬಹಳ ದೊಡ್ಡ ಕೊಡುಗು ಇದೆ. ಇವತ್ತು ನಮ್ಗೆ ಖುಷಿ ಆಗ್ತದೆ. ಇವತ್ತು ಕಲಬುರಗಿ ಜಿಲ್ಲೆದಾಗ ನಮ್ಮ ಅಧ್ಯಕ್ಷರ ನೇತೃತ್ವದಾಗ ಮಲ್ಲಣ್ಣವರು, ದೊಡ್ಡ ಮನಿ ಸಾಹೇಬ್ರು, ಮತ್ತು ವಾಡೇಕರ್ ಸಾಹೇಬ್ರು, ದತ್ತು ಬಾಜ್ಗಿ ಅವರು, ಎಲ್ಲರೂ ನಮ್ಮೆಲ್ಲ ಅಣ್ಣತಮ್ಮರು, ಮಲ್ಲು ಅಣ್ಣ ಎಲ್ಲರೂ ಇಲ್ಲಿ ಸೇರಿ ಬರ್ಬೇಕಾಗಿತ್ತು. ADC ಅವ್ರು ಬಂದಿದ್ದಾರೆ. ಈಗ ಅವ್ರದ್ದು ಏನೋ ಪರ್ಸನಲ್ ಪ್ರಾಬ್ಲಮ್ ಇದೆ ಅಂತ ಅದು ನಾವು ಅರ್ಥ ಮಾಡ್ಕೋಣ. ವೇದಿಕೆ ಈ ಕಾರ್ಯಕ್ರಮಿಗೆ ಅರೇಂಜ್ಮೆಂಟ್ಗಳು ಏನೇನಿದೆ ಆ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಡ್ಬೇಕಂತ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತೀನಿ. ಯಾಕಂದ್ರೆ ಇವತ್ತು ಈ ಸಮಾಜ, ಇಡೀ ಭಾರತ ದೇಶದಲ್ಲಿ ಇವತ್ತ ದಿನಂತ ನಾಯಕ ಬಾಬು ಜಗಜೀವನರಾಮ್ ಸಾಹೇಬರು ಒಂದು ಇತಿಹಾಸ ಸೃಷ್ಟಿ ಮಾಡೋಂಥ ವ್ಯಕ್ತಿ ಅವರು. ಇವತ್ತು ಅವ್ರ ಕಾರ್ಯಕ್ರಮಕ್ಕ ಇವತ್ತು ಭಾರತ ದೇಶದಾಗ ಕಲಬುರಗಿ ಜಿಲ್ಲೆದಾಗ ಎಲ್ಲ ರೀತಿಲಿ ವ್ಯವಸ್ಥೆಗಳು ಮಾಡ್ಕೊಡ್ಬೇಕು. ಇವತ್ತಿನ ದಿನ ಸಂಜೆವರೆಗೂ ನಮ್ಗೆ ಈಗ ಮೆರವಣಿಗೆ ಪ್ರೊಸೆಷನ್ ಏನೇನಿರುತ್ತೆ, ಪೊಲೀಸ್ ಅಧಿಕಾರಿಗಳಿಗೆ, ಕಮಿಷನರ್ ಸಾಹೇಬ್ರಿಗೂ ನಾನು ಮನವಿ ಮಾಡ್ತೀನಿ, ತಮ್ದು ಬಂದೋಬಸ್ತ್ ಒಳ್ಳೆ ರೀತಿಲಿ ಆಗ್ಲಿ ಅಂತ ತಮ್ಮ ಮೇಲೆ ಒಂದು ವಿಶ್ವಾಸ ಇದೆ. ಇವತ್ತ ಜಯಂತಿ ಮಾಡಕ ನಮ್ಗೆಲ್ಲ ರೀತಿಲಿ ಸಹಕಾರ ಕೊಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಹಸಿರು ಕ್ರಾಂತಿಯ ಹರಿಕಾರ ಹಾಗೂ ಭಾರತದ ಉಪ ಪ್ರಧಾನಿಯಾಗಿದ್ದಂತ ಬಾಬು ಜಗಜೀವನರಾಮ್ ಅವರ 119ನೇ ಜಯಂತ್ಯೋತ್ಸವಕ್ಕೆ ಇವತ್ತ ಜಿಲ್ಲಾಡಳಿತ, ಕಾರ್ಪೊರೇಷನ್ ವತಿಯಿಂದ ಮತ್ತು ಸಮಾಜ ಕಲ್ಯಾಣ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ನಮಗೆ ಹಸಿರು ಕ್ರಾಂತಿಯನ್ನು ಹಾಕಿದಂತ ಮತ್ತೆ ಫುಡ್ ಸೆಕ್ಯೂರಿಟಿ ಅಂತ ಕೊಟ್ಟಂತ ನಮ್ಮ ಮಾಜಿ ಪ್ರಧಾನಿ ಅವ್ರೇನ್ ಹಾಕಿಕೊಟ್ಟಿದ್ದಾರೆ, ಭಾರತ ಬಡತನ ಯಾವುದೇ ವ್ಯಕ್ತಿ
ಅನ್ನದಿಂದ ಬಡತನದಿಂದ ಇದು ಮಾಡ್ಬಿಡ್ದು ಅಂತ ಏನು ಅವ್ರು ಹಾಕಿದ್ದಾರೆ. ಅವರ ಎಲ್ಲ ಮಾರ್ಗದರ್ಶನದಲ್ಲಿ ನಾವೆಲ್ಲ ಫಾಲೋ ಮಾಡಿಕೊಂಡು ಅವ್ರ ಮಾರ್ಗದರ್ಶನ ಮತ್ತು ಅವರ ತತ್ವಗಳನ್ನ ಅಳವಡಿಸ್ಕೊಂಡು ನಾವೆಲ್ಲ ಮುನ್ನಡೆಯೋಣ ಅಂತ ಈ ಮೂಲಕ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು. ನಾಡಿನ ಸಮಸ್ತ ಜನರಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನದ ಶುಭಾಶಯವನ್ನು ಕೋರುತ್ತಾ, ಇಂದಿನ ದಿನ ನಮ್ಮೆಲ್ಲರಿಗೂ ಅತ್ಯಂತ ಸಂತಸದ ದಿನ. ದಲಿತರ ಉದ್ಧಾರಕ್ಕಾಗಿ ಹಸಿರು ಕ್ರಾಂತಿಯ ಹರಿಕಾರವನ್ನು ಮೂಡಿಸಿದಂತಹ ಮಹಾನ್ ವ್ಯಕ್ತಿಯ ದಿನ. ಈ ದಿನದಂದು ನಾವೆಲ್ಲರೂ ಆಚರಿಸುವಂಥದ್ದು ಅತ್ಯಂತ ಸುಂದರದ ಕ್ಷಣವನ್ನು ಹೇಳುತ್ತಾ, ನಾವು ವಸತಿ ನಿಲಯದ ವಿದ್ಯಾರ್ಥಿಗಳಾಗಿದ್ದು ನಮ್ಮ ವಾರ್ಡನ್ ಅವರಾಗಿರುವಂತಹ ಲಕ್ಷ್ಮೀ ಮೇಡಮ್ ಅವರು ನಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಈ ಒಂದು ಅದ್ದೂರಿ ಉತ್ಸವಕ್ಕೆ ನಮ್ಮೆಲ್ಲರನ್ನು ಕರೆದು ತಂದಿರುವಂಥದ್ದು ಅತ್ಯಂತ ಸುಂದರವಾದಂತಹ ಸುದ್ದಿಯಾಗಿದ್ದು, ಇಲ್ಲಿ ಮಹಾನ್ ವ್ಯಕ್ತಿಗಳ ಕುರಿತು ಕೆಲವು ಮಹಾನ್ ವ್ಯಕ್ತಿಗಳು ನಮಗೆ ಅವರ ಜೀವನದ ಕುರಿತನ್ನು ಹೇಳಿಕೊಟ್ಟಿರುವಂಥದ್ದು ಅತ್ಯಂತ ಸಂತಸ ಸಂಗತಿಯಾಗಿರುವಂಥದ್ದು. ಇಷ್ಟು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದ. ನಾಡಿನ ಸಮಸ್ತ ಜನರಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಈ ದಿನ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಬಹಳ ಅರ್ಥಪೂರ್ಣವಾಗಿ ಈ ಜಯಂತಿಯ ಕಾರ್ಯಕ್ರಮವನ್ನು ಆಚರಿಸಲಾಗ್ತಾ ಇದೆ. ಆಮೇಲೆ ಈ ದೇಶಕ್ಕಾಗಿ ಕೊಡುಗೆ ನೀಡಿದಂಥ ಮಹನೀಯರ ಸುಂದರವಾದ ಕೊಡುಗೆಗಳು, ಅವರ ತ್ಯಾಗಗಳನ್ನು ಮೈಗೂಡಿಸ್ಕೊಂಡು ಮಕ್ಕಳು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿ ಈ ಜಯಂತಿಯಲ್ಲಿ ಅವರಿಗೆ ಭಾಗವಹಿಸಲು ಒಂದು ಅವಕಾಶವನ್ನು ಕೊಟ್ಟಿರುತ್ತಾರೆ. ಎಲ್ಲ ಮಕ್ಕಳು ಇವತ್ತು ಬಂದು ಅವರ ಬಗ್ಗೆ ತಿಳಿದುಕೊಂಡು ಅವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಒಂದು ಸುಂದರವಾದ ಸಮಾಜದ ನಿರ್ಮಾಣಕ್ಕೆ ಇವರು ತಮ್ಮದೇ ಆದ ಕೊಡುಗೆಗಳನ್ನು ಕೊಡುತ್ತಾರೆ ಅಂತ ಆಶಿಸುತ್ತಾ ನನ್ನ ಈ 2 ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ. ಲಕ್ಷ್ಮೀ ಕೋರೆ. ನಾನು ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಪ್ರಯತ್ನವನ್ನ ಪಡ್ತೇನೆ. ಈ ದೇಶದಲ್ಲಿ ಶತಶತಮಾನಗಳ ಇತಿಹಾಸವನ್ನು ತೆಗೆದುಕೊಂಡಾಗ ನಮ್ಮ ಬದುಕು ಎಲ್ಲಿತ್ತು, ಹೇಗಿದ್ದೇವೆ, ನಾವು ಏನ್ ಮಾಡ್ತಾ ಇದ್ದೇವೆ ಅನ್ನುವಂತ ಒಂದು ಇತಿಹಾಸ ನಮ್ಮ ಕಣ್ಣೆದುರಿಗೆ ಬರುತ್ತೆ ಬಂಧುಗಳೇ. ಸೊ ಹೀಗಾಗಿ ಇದ್ದಾರೆ, ಅವರಲ್ಲಿ ಬಾಬೂಜಿ ಅವರು ಕೂಡ ಒಬ್ಬರು ಅನ್ನುವಂಥದ್ದು ತಮ್ಮೆಲ್ಲ ಗೊತ್ತಿರಲಿ. ನಿನ್ನೆ ಕೂಡ ನಮ್ಮ ಸಮಾಜದ ಕಾರ್ಯಕ್ರಮ ಆಯಿತು, ಎದುರುಗಡೆ ಬಹಿರಂಗ ಅಧಿವೇಶನ ಆಯಿತು. ಇವತ್ತಿ ಕೂಡ ಇಲ್ಲಿ 2ನೇ ಕಾರ್ಯಕ್ರಮ, ಇನ್ನೊಂದು ಕಾರ್ಯಕ್ರಮ ಕೂಡ ಇದೆ. ಪ್ರತಿ ವರ್ಷ ನಾವು ಬಾಬೂಜಿ ಅವರ ಜಯಂತಿಯನ್ನ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಕೇವಲ ಆ ದಿನಕ್ಕೆ ಮಾತ್ರ ಸೀಮಿತಗೊಳಿಸಿ ಬಿಡುವಂತದ್ದಲ್ಲ. ಅವರ ಹಾಕಿಕೊಟ್ಟಂತ ಮಾರ್ಗದರ್ಶನ, ತತ್ವ, ಸಿದ್ಧಾಂತ, ಅವ್ರು ನೀಡಿರುವಂತ ಮೌಲ್ಯಗಳೇನಿವೆ ಅವು ನಮ್ಮ ಬದುಕಿನಿದ್ದಕ್ಕೆ ತೆಗೆದುಕೊಂಡು ಹೋಗ್ಬೇಕು. ನಮ್ಗೆ ಗೊತ್ತಿರಲಿ, ಇವತ್ತು ಅಂದ್ರೆ ನಮ್ಮ ಬಿಹಾರ್ ರಾಜ್ಯದ ಭೋಜ್ಪುರ್ ಅನ್ನುವಂತ ಇವತ್ತಿನ ಬಾಬು ಜಗಜೀವನ್ ಅವರ 119ನೇ ಜಯಂತಿ ಅಂಗವಾಗಿ ಗುಲ್ಬರ್ಗ ನಗರದಲ್ಲಿ ಬಹಳ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯಲಾಗಿದ್ದು, ಅದಕ್ಕೆ ಈ ಒಂದು ಜಯಂತಿ ಅಂಗವಾಗಿ ಇಡೀ ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಒಂದು ದೇಶದ ಬಾಬಾ ಸಾಹೇಬರ ಸಂವಿಧಾನದ ಆಧಾರದ ಮೇಲೆ ಅವರ ಸಾಥಿಯಾಗಿರ್ತಕ್ಕಂಥ ಬಾಬು ಜಗಜೀವನ್ ಅವರು ಈ ಒಂದು ದಲಿತರ 2 ಕಣ್ಣುಗಳಂತ ನಾವು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇವೆ. ಅದಕ್ಕೆ ಅವರು ಮಾಡಿದ ಸಾಧಕ ಬಾಧಕಗಳನ್ನು ಅರ್ಥ ಮಾಡಿಕೊಂಡು ದೇಶದ ಉಳಿವಿಗಾಗಿ ನಮಗೆ ಮಾಡಿರ್ತಕ್ಕಂಥ ಸಾಧನೆಗಳನ್ನು ನೆನೆಸ್ಕೊಂಡು ಇವತ್ತು ಅವರ ಜನ್ಮದಿನವನ್ನು ಆಚರಣೆ ಮಾಡಬೇಕಾಗುತ್ತದೆ. ಅದಕ್ಕೆ ನಾವು ಇವತ್ತಿನ ಏಪ್ರಿಲ್ನಲ್ಲಿ ಇವತ್ತು ಬಾಬು ಜಗಜೀವನ್ ಅವರ ಜಯಂತಿ ಹಾಗೂ 14ಕ್ಕೆ ಬಾಬಾ ಸಾಹೇಬರ ಜಯಂತಿ ಏಪ್ರಿಲ್ ತಿಂಗಳಲ್ಲಿ ವಿಜೃಂಭಣೆ ಇರೋದ್ರಿಂದ ಒಂದು ಬಹಳ ದೇಶದಂತ ಒಂದು ಏಪ್ರಿಲ್ ತಿಂಗಳ ಒಂದು ಸಂಭ್ರಮ ಆಚರಣೆ ಎಲ್ಲರೂ ಮಾಡ್ತಕ್ಕಂಥದ್ದು ಬಹಳ ಖುಷಿ ತಂದು ಅಂತ ಹೇಳ್ತೀವಿ. ಇವತ್ತು ನನ್ನ ಹೆಸರು ದಿಗಂಬರ ಬೆಳಂಗಿ, ಮಾಜಿ ಜಿಲ್ಲಾ ಅಧ್ಯಕ್ಷ.